ಕೇಂದ್ರ ಸರ್ಕಾರ ಅಂಗೀಕಾರ ಪಡೆಯೋದಕ್ಕೆ ಮುಂದಾಗಿರೋದು ಕೇವಲ ಮಹಿಳಾ ಮೀಸಲಾತಿ ವಿಧೇಯಕ ಮಾತ್ರವೇ ಅಲ್ಲ, ಇದರ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕಕ್ಕೂ ಕೂಡ ಅಂಗೀಕಾರ ಪಡೆಯೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಆ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕದಲ್ಲಿ ಏನೆಲ್ಲ ಇದೆ? ಈ ಹಿಂದೆ ಅದಕ್ಕೆ ವಿರೋಧ ಪಕ್ಷಗಳು ಅಷ್ಟೊಂದು ಅಡ್ಡಿಪಡಿಸಿದ್ವಲ್ಲ, ಅದ್ಯಾಕೆ? ಈ ಬಾರಿ ವಿರೋಧ ಪಕ್ಷಗಳು ಯಾವ ನಿಲುವನ್ನ ಹೊಂದಿದ್ದಾವೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಭವಿಷ್ಯ ಈ ವಿಧೇಯಕದ್ದು? ನೋಡೋಣ ಎಳೆ ಎಳೆಯಾಗಿ. ಈ ಬಾರಿಯೂ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕದ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕಕ್ಕೂ ಕೂಡ ಅಂಗೀಕಾರ ಪಡೆಯೋಕೆ ರೆಡಿಯಾಗಿದೆ. ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲು ಕಲ್ಪಿಸುವ ಉದ್ದೇಶದೊಂದಿಗೆ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಸಂಖ್ಯೆಯನ್ನ 50% ಹೆಚ್ಚಿಸಲು ಕೇಂದ್ರ ಸರ್ಕಾರ ಹೊರಟಿದೆ. ಪ್ರತಿ 2 ದಶಕಗಳಿಗೆ ಒಮ್ಮೆ ನಡೆಯುವಂತಹ ಪುನರ್ವಿಂಗಡಣೆ ಪ್ರಕ್ರಿಯೆಗೆ ಸಾಂವಿಧಾನಿಕ ಅನುಮತಿ ಇದೆ. ಕಾಲಕಾಲಕ್ಕೆ ಅನುಗುಣವಾಗಿ ಬದಲಾಗುವಂತಹ ಜನಸಂಖ್ಯೆ ಆಧರಿಸಿ ಸಂವಿಧಾನ ತಿದ್ದುಪಡಿ ವಿಧೇಯಕದೊಂದಿಗೆ ಪ್ರಾತಿನಿಧ್ಯ ಬದಲಾಯಿಸುವಂತಹ ಪ್ರಕ್ರಿಯೆ ಕಳೆದ 1952ರಿಂದ ಸಾಗಿ ಬಂದಿದೆ. 1963, 73, 2002ರಲ್ಲಿ ಸಂವಿಧಾನ ತಿದ್ದುಪಡಿಯೊಂದಿಗೆ ಪುನರ್ವಿಂಗಡಣೆ ಕೈಗೊಳ್ಳಲಾಗಿದೆ. ಈಗ 5ನೇ ಬಾರಿ ಕ್ಷೇತ್ರಗಳ ಪುನರ್ರಚನೆ ಕೂಡ ನಡೀತಾ ಇದೆ. ಸಂವಿಧಾನದ 82ನೇ ವಿಧಿ ಅಡಿಯಲ್ಲಿ ಪುನರ್ವಿಂಗಡಣಾ ಆಯೋಗ ಕಾಯ್ದೆ ಜಾರಿಗೆ ತರುವ ಮೂಲಕ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳ ಗಡಿಗಳನ್ನು ಮರು ನಿಗದಿಪಡಿಸಲಾಗುತ್ತದೆ. ಇತಿಹಾಸದಲ್ಲಿ ಹೀಗೆ ಪುನರ್ವಿಂಗಡಣೆಯಾದ ವಿವರ ಕೂಡ ಹೀಗಿದೆ ನೋಡಿ. ಕ್ಷೇತ್ರ ಪುನರ್ವಿಂಗಡಣೆ ಇತಿಹಾಸ. ದೇಶದಲ್ಲಿ ಮೊದಲ ಚುನಾವಣೆ ನಡೆದಂತಹ 1952ರಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ 489ಕ್ಕೆ ನಿಗದಿಪಡಿಸಲಾಗಿತ್ತು. 1957ರಲ್ಲಿ 494ಕ್ಕೆ ಹೆಚ್ಚಿಸಲಾಯಿತು. 1967ರಲ್ಲಿ 520ಕ್ಕೆ ಏರಿಕೆ ಮಾಡಲಾಯಿತು. 1973ರಲ್ಲಿ ಈ ಸಂಖ್ಯೆಯನ್ನ 543ಕ್ಕೆ ಹೆಚ್ಚಳ ಮಾಡಲಾಯಿತು. ಕಳೆದ 53 ವರ್ಷಗಳಿಂದ ಲೋಕಸಭಾ ಅಥವಾ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಬದಲಾಗಿಲ್ಲ. ಆದರೆ ರಾಜ್ಯವಾರ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳ ಗಡಿಯನ್ನ ಪುನರ್ರಚನೆ ಮಾಡಲಾಗಿದೆ. ಕರ್ನಾಟಕದ ಉದಾಹರಣೆಯೊಂದಿಗೆ ಹೇಳುವುದಾದರೆ 2006ರಲ್ಲಿ ಕೈಗೊಂಡಂತಹ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಬೆಂಗಳೂರಿನಲ್ಲಿ 1 ಕ್ಷೇತ್ರವನ್ನು ಹೆಚ್ಚಿಸಿ ಜಿಲ್ಲಾ ಮಟ್ಟದಲ್ಲಿ 1 ಕ್ಷೇತ್ರವನ್ನು ಕಡಿಮೆ ಮಾಡಲಾಯಿತು. ಪ್ರತ್ಯೇಕವಾಗಿದ್ದ ಚಿಕ್ಕಮಗಳೂರು ಟು ಉಡುಪಿ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿ ಒಂದೇ ಕ್ಷೇತ್ರವಾಗಿ ರೂಪಿಸಲಾಗಿತ್ತು. ಅದೇ ರೀತಿ ಜಿಲ್ಲೆಗಳಲ್ಲಿದ್ದಂತಹ ಹಲವು ವಿಧಾನಸಭೆ ಕ್ಷೇತ್ರಗಳನ್ನು ರದ್ದುಪಡಿಸಿ ಬೆಂಗಳೂರಿನ ಕ್ಷೇತ್ರಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಲಾಯಿತು. ಕ್ಷೇತ್ರ ಪುನರ್ವಿಂಗಡಣೆ ಹೇಗೆ? ಸಂವಿಧಾನದ 82ನೇ ತಿದ್ದುಪಡಿ ಪುನರ್ವಿಂಗಡಣಾ ಆಯೋಗ ರಚನೆ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಇವರ ನೇತೃತ್ವದಲ್ಲಿ ರಚನೆಯಾಗುವಂತಹ ಆಯೋಗದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು, ರಾಜ್ಯ ಚುನಾವಣಾ ಆಯುಕ್ತರು, ಆಯಾ ರಾಜ್ಯಗಳ ಸಂಸದರು ಅಥವಾ ಶಾಸಕರು ಆಯೋಗದ ಸದಸ್ಯರಾಗಿರ್ತಾರೆ. ಸಂಸದರು, ಶಾಸಕರು ಸಲಹೆ, ಸೂಚನೆ ನೀಡಬಹುದೇ ವಿನಃ ಯಾವುದೇ ಮತವನ್ನು ಚಲಾಯಿಸುವ ಅಧಿಕಾರ ಹೊಂದಿರುವುದಿಲ್ಲ. ಆಯೋಗದ ನಿರ್ಧಾರಗಳನ್ನು ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಜನಸಂಖ್ಯೆ ನಿಯಂತ್ರಣ ಉದ್ದೇಶದೊಂದಿಗೆ 1976ರಲ್ಲಿ 42ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಲೋಕಸಭೆ ಅಥವಾ ರಾಜ್ಯಗಳ ವಿಧಾನಸಭೆ ಸಂಖ್ಯೆ ಹೆಚ್ಚಳವನ್ನು 2001ರವರೆಗೆ ನಿರ್ಬಂಧಿಸಲಾಗುತ್ತೆ. 2001ರಲ್ಲಿ ಪುನಃ 84ನೇ ಸಂವಿಧಾನ ತಿದ್ದುಪಡಿ ತಂದು ಕ್ಷೇತ್ರಗಳ ಪುನರ್ರಚನೆಯನ್ನ 2026ರವರೆಗೆ ನಿಷೇಧಿಸಲಾಯಿತು. 2003ರಲ್ಲಿ 87ನೇ ತಿದ್ದುಪಡಿ ತರುವ ಮೂಲಕ 2001ರ ಜನಸಂಖ್ಯೆ ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆಗೆ ಅವಕಾಶ ನೀಡಲಾಯಿತು. ಆದರೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳವನ್ನು ಮಾಡದೆ ಕೇವಲ ಗಡಿಗಳನ್ನಷ್ಟೇ ಬದಲಾಯಿಸಲಾಯಿತು. ಈ ವೇಳೆ ಅನೇಕ ಕ್ಷೇತ್ರಗಳು ಕಣ್ಮರೆಯಾಗಿ ಜನಸಂಖ್ಯೆ ಹೆಚ್ಚಳಗೊಂಡ ಜಿಲ್ಲೆಯಲ್ಲಿ ಸಂಖ್ಯೆ ಕೂಡ ಹೆಚ್ಚಿಸಲಾಯಿತು. ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಈ ಸಂಖ್ಯೆ ಕಡಿಮೆಯಾಯಿತು. ಇದೀಗ ಸುಮಾರು 53 ವರ್ಷದ ಬಳಿಕ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡಲು ಕೇಂದ್ರ ಮುಂದಾಗಿದೆ. ಇದಕ್ಕೆ ಮಹಿಳಾ ಮೀಸಲು ವಿಷಯವನ್ನು ಕೂಡ ಸೇರಿಸಲಾಗಿದೆ. ಮಹಿಳಾ ಮೀಸಲು ಕ್ಷೇತ್ರದ ಲೆಕ್ಕ. ಹಾಲಿ ಇರುವಂತಹ 543 ಕ್ಷೇತ್ರಗಳ ಅಡಿ ಮೀಸಲು ನೀಡಿದರೆ ಮಹಿಳೆಯರಿಗೆ 170 ಕ್ಷೇತ್ರ ಮೀಸಲಿಸಲಾಗಿದೆ. ಜೊತೆಗೆ ಪುರುಷರ ರಾಜಕೀಯ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ಕಾರಣಕ್ಕೆ 50% ಲೋಕಸಭೆ ಹಾಗೂ ವಿಧಾನಸಭೆಗಳ ಕ್ಷೇತ್ರಗಳ ಒಂದು ಸಂಖ್ಯೆ ಹೆಚ್ಚಿಸಲು ಚಿಂತಿಸಲಾಗಿದೆ. ಹೊಸ ಲೆಕ್ಕಾಚಾರದ ಪ್ರಕಾರ ಲೋಕಸಭೆಯಲ್ಲಿ ಮಹಿಳೆಯರಿಗೆ 273 ಕ್ಷೇತ್ರ ಮೀಸಲು ನಿಗದಿಪಡಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿದೆ. ರಾಜ್ಯಗಳ ವಿಧಾನಸಭೆಯಲ್ಲೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗಲಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿರುವಂತಹ ವಿಧಾನಸಭೆಯಲ್ಲಿ 224 ಕ್ಷೇತ್ರಗಳ ಸಂಖ್ಯೆ 336ಕ್ಕೆ ಏರಿಕೆಯಾಗಲಿದ್ದು ಮಹಿಳೆಯರಿಗೆ 110 ಸ್ಥಾನ ಮೀಸಲಿಡಬಹುದಾಗಿದೆ. ಸಂಸತ್ತಿನಲ್ಲಿ ಕಳೆದ ಅಧಿವೇಶನದಲ್ಲಿ ಮಹಿಳಾ ಮೀಸಲು ಅನುಷ್ಠಾನ ಜೊತೆಗೆ ಶಾಸನಸಭೆ ಸಂಖ್ಯೆ ಹೆಚ್ಚಿಸಲು ಸಂವಿಧಾನದ 131ನೇ ತಿದ್ದುಪಡಿ ಮಂಡಿಸಲು ಸರ್ಕಾರ ಮುಂದಾಗಿತ್ತು. 2023ರಲ್ಲಿ ಅಂಗೀಕಾರಗೊಂಡ ಮಹಿಳಾ ಮೀಸಲು ಜಾರಿಗೆ ಹೊಸ ಜನಗಣತಿ ಕೈಗೊಳ್ಳಲಾಗಿದೆ. ಆದರೆ 2026ರಲ್ಲಿ ಆರಂಭವಾಗಿರುವಂತಹ ಜನಗಣತಿ ಪೂರ್ಣಗೊಳ್ಳುವ ತನಕ ಮೀಸಲು ಅನುಷ್ಠಾನ ಸಾಧ್ಯವಿರಲಿಲ್ಲ. ಹೀಗಾಗಿ 2011ರ ಜನಸಂಖ್ಯೆ ಆಧರಿಸಿ ಮರು ವಿಂಗಡಣೆ ಮಾಡಲು ತೀರ್ಮಾನಿಸಲಾಯಿತು. ಇದಕ್ಕಾಗಿ 3 ತಿದ್ದುಪಡಿ ವಿಧೇಯಕಗಳನ್ನು ಕೂಡ ಸರ್ಕಾರ ಮಂಡಿಸಿತು. ಮೊದಲನೆಯದು ಮಹಿಳಾ ಮೀಸಲು ತಿದ್ದುಪಡಿ
ತಿದ್ದುಪಡಿ ವಿಧೇಯಕ, ಕ್ಷೇತ್ರ ಪುನರ್ವಿಂಗಡಣೆ ಆಯೋಗ ವಿಧೇಯಕ, ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ವಿಧೇಯಕ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ 2011ರ ಜನಸಂಖ್ಯೆ ಆಧರಿಸಿ ನಡೆದರೂ ಕೂಡ ಪ್ರತಿ ರಾಜ್ಯಗಳಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನು 50% ಹೆಚ್ಚಿಸುವ ಪ್ರಸ್ತಾಪ ಮಾಡಲಾಗಿತ್ತು. ಅಂದರೆ ಒಂದು ರಾಜ್ಯದಲ್ಲಿ 50 ಲೋಕಸಭೆ ಕ್ಷೇತ್ರಗಳಿದ್ದರೆ ವಿಂಗಡಣೆ ಬಳಿಕ ಸಂಖ್ಯೆ 75ಕ್ಕೆ ಹೆಚ್ಚಳವಾಗಲಿದೆ. ಅದೇ ಮಾದರಿಯಲ್ಲಿ ರಾಜ್ಯ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳವಾಗಲಿದೆ. ಪ್ರಸ್ತುತ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಪ್ರಾತಿನಿಧ್ಯ 1971ರ ಜನಸಂಖ್ಯೆ ಆಧರಿಸಿದೆ. ಅಂದರೆ 54.79 ಕೋಟಿ ಜನಸಂಖ್ಯೆಯ ಮೇಲೆ ಪ್ರಾತಿನಿಧ್ಯ ಹಂಚಿಕೆ ಮಾಡಲಾಗಿದೆ. ಪ್ರಸ್ತುತ ದೇಶದ ಜನಸಂಖ್ಯೆ 150 ಕೋಟಿ ಸನಿಹದಲ್ಲಿದೆ. ಅಂದರೆ 1971ರ ಜನಸಂಖ್ಯೆಗಿಂತ 3 ಪಟ್ಟು ಹೆಚ್ಚಳವಾಗಿದೆ. ಆದರೆ ಪ್ರಾತಿನಿಧ್ಯ ಮಾತ್ರ 54 ಕೋಟಿ ಜನಸಂಖ್ಯೆಯನ್ನು ಆಧರಿಸಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ನೀಡುವುದು ಜೊತೆಗೆ ಮಹಿಳಾ ಮೀಸಲು ಅನುಷ್ಠಾನಕ್ಕೆ ಸಂವಿಧಾನ 131ನೇ ತಿದ್ದುಪಡಿ ಮಂಡಿಸಲಾಗಿದೆ. ಹೊಸ ಮರು ವಿಂಗಡಣೆ 121 ಕೋಟಿ ಜನಸಂಖ್ಯೆ ಆಧರಿಸಿ ನಡೆಯಲಿದೆ. ದಕ್ಷಿಣ ಭಾರತ ರಾಜ್ಯಗಳ ವಿರೋಧ ಯಾಕೆ? ಕ್ಷೇತ್ರ ಪುನರ್ವಿಂಗಡಣೆಗೆ ದಕ್ಷಿಣದ ರಾಜ್ಯಗಳು ವಿರೋಧಿಸಿವೆ. ಅದರಲ್ಲೂ ಪ್ರತಿಪಕ್ಷ ಆಡಳಿತ ರಾಜ್ಯಗಳು ಕಟುವಾಗಿ ಟೀಕಿಸಿವೆ. ಜನಸಂಖ್ಯೆ ನಿಯಂತ್ರಣ ಅನುಷ್ಠಾನಗೊಳಿಸಿದ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ವಾದ ಮುಂದಿಟ್ಟಿವೆ. ಪ್ರಸ್ತುತ ಲೋಕಸಭೆಯಲ್ಲಿ ಉತ್ತರದ ರಾಜ್ಯಗಳ ಮುಖ್ಯವಾಗಿ ಹಿಂದಿ ಹೃದಯ ಭಾಗದ ರಾಜ್ಯಗಳ ಪ್ರಾತಿನಿಧ್ಯ 38%ರಷ್ಟಿದೆ. ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ 24.3ರಷ್ಟಿದೆ. 2011ರ ಜನಸಂಖ್ಯೆ ಆಧರಿಸಿ ವಿಂಗಡಣೆ ಮಾಡಿದರೆ ಉತ್ತರ ರಾಜ್ಯಗಳ ಪ್ರಾತಿನಿಧ್ಯ 43.1ಕ್ಕೆ ಹೆಚ್ಚಿದರೆ ದಕ್ಷಿಣದ ಪ್ರಾತಿನಿಧ್ಯ 20.7ಕ್ಕೆ ಕುಸಿಯಲಿದೆ ಎಂಬುದು ಪ್ರತಿಪಕ್ಷಗಳ ಆರೋಪ. ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ದಕ್ಷಿಣ ರಾಜ್ಯಗಳಿಗೆ ಭಾಳ ಹೆಚ್ಚು ಹಿನ್ನಡೆ ಆಗುವ ಎಲ್ಲ ಒಂದು ಲೆಕ್ಕಾಚಾರಗಳಿದ್ದಾವೆ. ಹೀಗಾಗಿ ನನಗೆ ಅನಿಸೋದಿಲ್ಲ ಈ ಒಂದು ಮಸೂದೆಯನ್ನು ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧ ಯಾರೋ ಮಾಡ್ತಿದ್ದಾರೆ ಅಂತ. ಆದರೆ ಅವರು ವಿರೋಧ ಮಾಡ್ತಾ ಇರೋದು ಮಹಿಳಾ ಮೀಸಲಾತಿ ಮಸೂದೆಯ ಮೂಲಕ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಡಿ ಅಂತ. 2011ರ ಜನಸಂಖ್ಯೆ ಆಧರಿಸಿ ಮರು ವಿಂಗಡಣೆ ಮಾಡಿದರೆ ಕರ್ನಾಟಕದಲ್ಲಿ 13, ತಮಿಳುನಾಡಿನಲ್ಲಿ 10, ಕೇರಳದಲ್ಲಿ 3, ಆಂಧ್ರ ಪ್ರದೇಶದಲ್ಲಿ 8, ತೆಲಂಗಾಣದಲ್ಲಿ 7, ಒಡಿಶಾದಲ್ಲಿ 8 ಕ್ಷೇತ್ರ ಹೆಚ್ಚಳವಾಗಲಿದೆ. ಆದರೆ ಸರ್ಕಾರ ಎಲ್ಲ ರಾಜ್ಯಗಳಿಗೆ 50% ಅನುಪಾತದಲ್ಲಿ ಹೆಚ್ಚಳದ ಭರವಸೆ ನೀಡಿದೆ. ಅಂದರೆ ಕರ್ನಾಟಕದಲ್ಲಿ 14, ತಮಿಳುನಾಡಿನಲ್ಲಿ 19, ಆಂಧ್ರ ಪ್ರದೇಶದಲ್ಲಿ 12, ತೆಲಂಗಾಣದಲ್ಲಿ 8, ಒಡಿಶಾದಲ್ಲಿ 10 ಕ್ಷೇತ್ರಗಳು ಹೆಚ್ಚಳವಾಗಲಿವೆ. ಆದರೂ ಸರ್ಕಾರ ಸಿದ್ಧಪಡಿಸಿದ ಕರಡು ವಿಧೇಯಕದಲ್ಲಿ 50% ಅನುಪಾತದಲ್ಲಿ ಹೆಚ್ಚಳದ ಕುರಿತು ಯಾವುದೇ ಅಂಶ ಉಲ್ಲೇಖಿಸದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಒಟ್ಟಾರೆಯಾಗಿ ಮಹಿಳಾ ಮೀಸಲಾತಿಯು ಕೇವಲ ಒಂದು ರಾಜಕೀಯ ಘೋಷಣೆಯಾಗದೆ ನೈಜವಾಗಿ ಆಡಳಿತದ ಶಾಸನ ಸಭೆಗಳಲ್ಲಿ ಕೂಡ ಅನುಷ್ಠಾನಗೊಳ್ಳಬೇಕಾದರೆ ಕೇಂದ್ರ ಸರ್ಕಾರವು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ಕ್ಷೇತ್ರ ಪುನರ್ವಿಂಗಡಣೆಯ ಸುತ್ತಲಿನ ಅನುಮಾನಗಳನ್ನು ಪರಿಹರಿಸಿ ಸರ್ವಪಕ್ಷಗಳ ರಾಷ್ಟ್ರೀಯ ಸಮ್ಮತಿಯನ್ನು ಪಡೆದುಕೊಳ್ಳುವುದು ರಾಜಕೀಯ ಪ್ರಬುದ್ಧತೆಯ ಸಂಕೇತವಾಗಿದೆ.